ಹಲೋ. ಹಲೋ, ಕಿಟ್ಟಿ ಅವರಾ? ಏಯ್, ಬರೀ ಕಿಟಿ ಅಲ್ಲವ, ಎಳ್ನೀರ್ ಕಿಟಿ ಸ್ಪೀಕಿಂಗ್. ಆ ಕಡೆಯಿಂದ ಹೂ. ಈ ಕಡೆ ನಾನು ಆದಿ. ಯಾವಾಗ? ಅಮ್ಮು ತಮ್ಮ. ಯಾವಮ್ಮು? ಅದೇ ಸಂಜೀವನ್ ಹೆಂಡತಿ ಅಮ್ಮು ಅವ್ರ ತಮ್ಮ. ಓ, ಸಂಜೀವ ನಿಂತಿತ್ತಮ್ಮ. ಹಾ. ಯಾವ ಸಂಜೀವ? ಗುರು, ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಕ್ಕಿದ್ನಲ್ಲ. ಓ, ಅವನು ಸಿಟಿ ಹುಡುಗ. ಏಯ್, ಹೇಳಪ್ಪಿ, ಹೇಳು. ಅಪ್ಪಿ ಅಂತೆ, ಕೊಪ್ಪಿ. ಅದೇ ಲಕ್ಕಿ, ನಿಮ್ಮ ಹತ್ರ ಮಾತಾಡಬೇಕು. ಹೇ ಹೇ, ಐ ಆಮ್ ಆಲ್ವೇಸ್ ಲಕ್ಕಿ. ಇವತ್ತಿನ ದಿನ ಭವಿಷ್ಯದಾಗೆ ಬರೆದ್ಬಿಟ್ಟೈತೆ, ಅದು ನೀನೇನು ಹೇಳೋದು? ಅಲ್ಲ, ಲಕ್ಷ್ಮಿ ಬಗ್ಗೆ. ನೀವು ಮದುವೆ ಆಗ್ತಿರೋ ಹುಡುಗಿ ಲಕ್ಷ್ಮಿ ಬಗ್ಗೆ. ನನ್ನ ಲಕ್ಷ್ಮಿನ ಏನು ಹೇಳಿದ್ರು? ಲಕ್ಷ್ಮಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ರು. ಮಾತಾಡ್ಬೇಕಾ? ಪಾಪ ಅನ್ಸುತ್ತೆ, ಅವತ್ತು ಮನೆಯವರೆಲ್ಲ ಇದ್ರಲ್ಲ, ಅದಕ್ಕೆ ಮಾತಾಡಕ್ಕೆ ಟೈಮೇ ಸಿಗ್ಲಿಲ್ಲ ಅನ್ಸುತ್ತೆ. ಹೌದು, ಎಲ್ಲಿ ಸಿಗ್ಬೇಕಂತೆ, ಯಾವಾಗ ಸಿಗ್ಬೇಕಂತೆ? ನಿಮ್ಗೇನಾದ್ರು ಓಕೆ ಅಂತಂದ್ರೆ ನಮ್ಮ ತೋಟದ ಮನೆ ತಕ್ಕೆ ಬಂದ್ಬಿಡಿ, ಅಲ್ಲೇ ಸಿಗೋಣ. ಅಯ್ಯೋ, ಅದೆಲ್ಲ ಬಾಸು. ಲಕ್ಷ್ಮಿ ಮದುವೆ ಆದ್ಮೇಲೆ ಓದ್ಬೇಕು, ಬೆಂಗಳೂರು ಕಾಲೇಜ್ಗೆ ಹೋಗ್ಬೇಕು ಅನ್ಕೊಂಡಿದ್ದಾಳೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ಲು. ಲೇಪಿ, ಅವಳು ಕಾಲೇಜ್ಗೆ ಹೋಗಿ ಏನು ದಬಾಕ್ತಾಳಂತೆ? ಬಾಸು, ನೀವು ಹಿಂಗನ್ಬಿಟ್ರೆ ಹೆಂಗೆ? ಮತ್ತೆ ಇನ್ನೆಂಗ್ಲ ಹೇಳ್ಬೇಕು ಅಪ್ಪಿ? ನೋಡೋ, ಮದುವೆ ಆದ್ಮೇಕೆ ಓದೋದು ಗೀದೋದು ಎಲ್ಲ ನಡೆಯಕ್ಕಿಲ್ಲ. ನನ್ನ ಮದುವೆ ಆದ್ಮೇಕೆ ನಮ್ಮ ಮನೆ ಮುಸ್ರೆ ತಿಕ್ಕೊಂಡು ನಮ್ಮ ಅಪ್ಪ ಅವನ ಎದುರುಗಡೆ ನನ್ನ ಸೇವೆ ಮಾಡ್ಕೊಂಡು ನನ್ನ ಕಾಲು ಹೊತ್ಕೊಂಡು ನಮ್ಮ ಮುಂದೆ ಬಿದ್ದಿರ್ಬೇಕು ಆಟೆಯ. ಬಾಸು, ನಾನು ಹೇಳಿದ್ ಸ್ವಲ್ಪ ಕೇಳಿ ಬಾಸು. ನೀವು ಹಿಂಗೆ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ಬಿಟ್ರೆ ಈ ಮದುವೆನೇ ಆಗಲ್ಲ. ಅವಳು ನಿಮ್ಮ ಹತ್ರ ಮಾತಾಡಕ್ ಬರ್ತಾಳಲ್ಲ, ಅವಾಗ ನಾನು ನಿನ್ನ ಓದಿಸ್ತೀನಿ ಅಂತ ಒಂದೇ ಒಂದು ಚಿಕ್ಕದು ಪುಟಾಣಿ ಸುಳ್ಳು ಹೇಳ್ಬಿಟ್ರೆ. ಸುಳ್ಳ? ನಾನು ಅಪ್ಪಿ, ಸತ್ಯ ಹರಿಶ್ಚಂದ್ರ ಬೇಕಾದ್ರೆ ಸುಳ್ಳು ಹೇಳಿ ಬದುಕಿ ಬಿಡ್ಬೋದು, ಆದ್ರೆ ಈ ಕಿಟ್ಟಿ ಇದನ್ನಲ್ಲ, ಎಳ್ನೀರ್ ಕಿಟ್ಟಿ, ಇವನು ಸುಳ್ಳು ಹೇಳಿದ್ರೆ ದೇವ್ರು ಮೆಚ್ಚಕ್ಕಿಲ್ಲ.